ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು shettyvinutech ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಾಯಕ್ ಶೆಟ್ಟಿ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲಲ್ಲಿರುವಂಥ ಒಂದು ಸೂಪರ್ ಟ್ರಿಕ್ಸ್, ಇದೊಂದು ಸೂಪರ್ ಸೆಟ್ಟಿಂಗ್ ಅಂತಲೇ ಹೇಳ್ಬೋದು. ಈ ಒಂದು ಸೆಟ್ಟಿಂಗನ್ನು ನಿಮ್ಮ ಮೊಬೈಲ್ನಲ್ಲಿ ಆನ್ ಮಾಡಿದರೆ ನೀವು ಪ್ಲೇಸ್ಟೋರ್ನಿಂದ ಯಾವುದೇ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿದಾಗ ಅದು ಡೈರೆಕ್ಟಾಗಿ ಮೆಮೊರಿ ಕಾರ್ಡಿಗೆ ಹೋಗುತ್ತೆ. ಎಕ್ಸಾಂಪಲ್, ಯಾವುದೇ ಒಂದು ಗೇಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ ಆಗಿರ್ಬೋದು, ಅದೆಲ್ಲ ಡೈರೆಕ್ಟಾಗಿ ಮೆಮೊರಿ ಕಾರ್ಡ್ನಲ್ಲಿ ಸೇವ್ ಆಗಿರುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನಿಮ್ಮೊಂದು ಫೋನ್ ಮೆಮೊರಿ 16 GB ಆಗಿರ್ಬೋದು ಅಥವಾ 32 GB ಆಗಿರ್ಬೋದು, ಇಲ್ಲ 64 GB ಆಗಿರ್ಬೋದು. ಈ ಥರ ಒಂದು ಅಪ್ಲಿಕೇಶನ್ಸ್ ಎಲ್ಲ ಡೌನ್ಲೋಡ್ ಮಾಡಿದಾಗ, ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ ಎಲ್ಲ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದಾಗ ನಿಮ್ಮ ಒಂದು ಫೋನ್ ಮೆಮೊರಿ ಕ್ರಮೇಣ ಫುಲ್ ಆಗ್ತಾ ಬರುತ್ತೆ. ಇದರಿಂದ ನಿಮ್ಮ ಒಂದು ಫೋನ್ ಹ್ಯಾಂಗ್ ಆಗ್ಬೋದು ಅಥವಾ ಸ್ಲೋ ಕೂಡ ಆಗ್ಬೋದು. ಸೊ ಈ ಒಂದು ಸೆಟ್ಟಿಂಗನ್ನು ನಿಮ್ಮ ಮೊಬೈಲ್ನಲ್ಲಿ ಆನ್ ಮಾಡೋದ್ರಿಂದ ಪ್ರತಿಯೊಂದು ಅಪ್ಲಿಕೇಶನ್ಸ್ ಕೂಡ ಡೈರೆಕ್ಟಾಗಿ ಮೆಮೊರಿ ಕಾರ್ಡ್ನಲ್ಲಿ ಸೇವ್ ಆಗುತ್ತೆ. ಈ ಒಂದು ಸೆಟ್ಟಿಂಗ್ ನಮ್ಮ ಒಂದು ಮೊಬೈಲ್ನಲ್ಲಿ ಹಿಡನ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಸೆಟ್ಟಿಂಗ್ ಬಗ್ಗೆ ತುಂಬ ಜನರಿಗೆ ಗೊತ್ತೇ ಇಲ್ಲ. ಈ ಒಂದು ಸೆಟ್ಟಿಂಗನ್ನು ನಿಮ್ಮ ಮೊಬೈಲ್ನಲ್ಲಿ ಮಾಡೋದ್ರಿಂದ ನಿಮ್ಮ ಫೋನ್ ಮೆಮೊರಿ ಕೂಡ ಫ್ರೀ ಆಗಿರುತ್ತೆ, ನಿಮ್ಮ ಮೊಬೈಲ್ ಕೂಡ ಫಾಸ್ಟಾಗಿ ವರ್ಕ್ ಆಗುತ್ತೆ. ಈ ಒಂದು ಸೆಟ್ಟಿಂಗ್ ನಮ್ಮ ಮೊಬೈಲ್ನಲ್ಲಿ ಎಲ್ಲಿರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಸೆಟ್ಟಿಂಗನ್ನು ಆನ್ ಮಾಡ್ಬೇಕಂತ ಹೇಳಿದ್ರೆ ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಸೆಟ್ಟಿಂಗ್ ಆಪ್ಷನಿಗೆ ಹೋಗಬೇಕಾಗತ್ತೆ. ಈ ಒಂದು ಸೆಟ್ಟಿಂಗ್ ನಮ್ಮ ಮೊಬೈಲ್ನಲ್ಲಿ ತುಂಬ ಹಿಡನ್ ಆಗಿರುತ್ತೆ. ತುಂಬ ಜನರಿಗೆ ಈ ಒಂದು ಸೆಟ್ಟಿಂಗ್ ಬಗ್ಗೆ ಗೊತ್ತೇ ಇಲ್ಲ. ಸೆಟ್ಟಿಂಗನ್ನು ಆನ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ನಲ್ಲಿ ಅಬೌಟ್ ಫೋನ್ ಅಂತ ಒಂದು ಆಪ್ಷನ್ ಇರ್ತದೆ ನೋಡಿ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ MIUI ವರ್ಷನ್ ಅಂತ ಇದೆ ನೋಡಿ. ತುಂಬ ಜನರ ಮೊಬೈಲಲ್ಲಿ ಬಿಲ್ಡ್ ವರ್ಷನ್ ಅಂತ ಇರುತ್ತೆ. ಈ MIUI ವರ್ಷನ್ ಮೇಲೆ 7 ಸಲ ಟೈಪ್ ಮಾಡಬೇಕಾಗತ್ತೆ ಕಂಟಿನ್ಯೂ ಆಗಿ. ನೋಡಿ, ಇಲ್ಲಿ ಕೆಳಗಡೆ ಡೆವಲಪರ್ ಆಪ್ಷನ್ ಆನ್ ಆಗಿದೆ. ಇದ್ರ ಮೇಲೆ 7 ಸಲ ಟೈಪ್ ಮಾಡಿದ್ಮೇಲೆ ನಿಮಗೆ ಡೆವಲಪರ್ ಆಪ್ಷನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಈ ಒಂದು ಡೆವಲಪರ್ ಆಪ್ಷನ್ ನಮ್ಮ ಮೊಬೈಲ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈ ಒಂದು ಡೆವಲಪರ್ ಆಪ್ಷನ್ನಲ್ಲಿ ನಮ್ಮ ಮೊಬೈಲ್ಗೆ ಸಂಬಂಧಪಟ್ಟಂಥ ತುಂಬ ಸೀಕ್ರೆಟ್ ಸೆಟ್ಟಿಂಗ್ಸ್ಗಳು ಇದರಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಬ್ಯಾಕ್ ಹೋಗಿ ಅಡಿಷ್ನಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೊನೆಯಲ್ಲಿ ಇರುತ್ತೆ ನೋಡಿ ಡೆವಲಪರ್ ಆಪ್ಷನ್ಸ್. ಈ ಒಂದು ಡೆವಲಪ್ ಆಪ್ಷನನ್ನು ಆನ್ ಮಾಡಿ ಇಲ್ಲಿ ಕೆಳಗಡೆ ನೋಡ್ಬೋದು. ನೋಡಿ ಇಲ್ಲಿ ಫೋರ್ಸ್ ಅಲೋ ಆ್ಯಪ್ಸ್ ಟು ರೈಟ್ ಆನ್ ಎಕ್ಸ್ಟರ್ನಲ್ ಸ್ಟೋರೇಜ್, ಇದನ್ನು ಆನ್ ಮಾಡಬೇಕಾಗತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಮೇಕ್ಸ್ ಎನಿ ಆ್ಯಪ್ ಎಲಿಜಿಬಲ್ ಟು ಬಿ ರಿಟರ್ನ್ ಟು ಎಕ್ಸ್ಟರ್ನಲ್ ಸ್ಟೋರೇಜ್. ನೀವು ಪ್ಲೇಸ್ಟೋರ್ನಿಂದ ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರು ಕೂಡ ಅದು ಡೈರೆಕ್ಟಾಗಿ ಎಕ್ಸ್ಟರ್ನಲ್ ಕಾರ್ಡ್ಗೆ ಹೋಗಿ ಸೇವ್ ಆಗುತ್ತೆ. ಈ ಒಂದು ಸೆಟ್ಟಿಂಗನ್ನು ನೀವು ಆನ್ ಮಾಡೋದ್ರಿಂದ ನಿಮ್ಮ ಫೋನ್ ಮೆಮೊರಿ ಕೂಡ ಫ್ರೀ ಆಗಿರುತ್ತೆ. ಇದರಿಂದ ನಿಮ್ಮ ಫೋನ್ ಕೂಡ ಫಾಸ್ಟಾಗಿ ವರ್ಕ್ ಆಗ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಹಾಗೂ ಕಾಮೆಂಟ್ಸಲ್ಲಿ ಸೂಪರ್ ಅಂತ ಟೈಪ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.